ನಮಸ್ಕಾರಗಳು. ಇವತ್ತು ನಾನು ಮಾಡೋ ಅಡುಗೆ ಹುಳಿ ಸೊಪ್ಪು ಚಟ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಾಸಿವೆ, ಒಂದು ಕಟ್ಟಕ್ಕೆ ಮಾತ್ರ, ಸ್ವಲ್ಪ ಎಳ್ಳು, ಇದೆಲ್ಲ ವಿತೌಟ್ ಎಣ್ಣೆ ಫ್ರೈ ಮಾಡೋಣ. ಒಂದು ಕಟ್ಟಕ್ಕೆ ಮಾತ್ರ ಫ್ರೈ ಮಾಡ್ತಾ ಇದ್ದೀವಿ. ಆಯಿತು, ಇದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಘಾಟ್ ಅಲ್ವಾ. ಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ತಕ್ಕಷ್ಟು ಇಂಗು ಹಾಕ್ಕೊಳ್ಳೋಣ. ಈರುಳ್ಳಿ ಇಷ್ಟ ಇದ್ದರೆ ಹಾಕೋಬೋದು, ಬೆಳ್ಳುಳ್ಳಿ ಈರುಳ್ಳಿ ಅವ್ರವ್ರ ಇಷ್ಟ, ಅದನ್ನು ಬಾಡಿಸ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಬಾಡಿಸ್ಕೊಂಡು ಮಿಕ್ಸಿ ಹಾಕಿದ್ಮೇಲೆ ಒಂದು ರೌಂಡ್ ತಿರ್ಗಿಸೋದು. ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿದ್ದರೆ, ನಾವು ತಿನ್ನಲ್ಲ. ಸೊಪ್ಪು ಬಾಡಿಸ್ಕೋಬೇಕು, ಹುಳಿ ಸೊಪ್ಪು. ಬಾಡ್ಕೊಂಡ್ಮೇಲೆ ತಣ್ಣಗಾಗಿದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಉಪ್ಪು ಹಾಕಬೇಕು. ಹುಳಿ ಇಲ್ಲ ಅಂದರೆ ಹುಣಸೆ ಹಣ್ಣು ಸ್ವಲ್ಪ ಹಾಕೊಳ್ಳೋಣ ನೋಡಿಕೊಂಡು. ಅಷ್ಟು ಹುಳಿ ಸೊಪ್ಪು ಇಷ್ಟ ಆಯಿತು. ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಈಗ ತಣ್ಣಗಾಗಿದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ, ತೋರಿಸ್ತೀವಿ. ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಷ್ಟೇ. ಆಫ್ ಮಾಡಿಬಿಟ್ಟು ತಣ್ಣಗಾಗಿದ್ಮೇಲೆ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ಎಳ್ಳು, ಮೆಂತ್ಯ ಎಲ್ಲ ಹಾಕೋಣ. ಇದೆಲ್ಲ ಎಣ್ಣೆಯಲ್ಲಿ ಸೊಪ್ಪು ಉಳಿದ್ರೇನೆ ಚೆಂದ. ಈಗ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ, ಚಿಕ್ಕ ಮಿಕ್ಸಿ ಅಲ್ವಾ ಅದಕ್ಕೆ. ಇದು ಹಾಕ್ಬಿಡೋಣ. ಇಷ್ಟೇ, ತುಂಬ ಸಿಂಪಲ್. ತೆಲುಗುದಲ್ಲಿ ಗೋಂಗೂರ ಚಟ್ನಿ ಅಂತೀವಿ, ಕನ್ನಡದಲ್ಲಿ ಹುಳಿ ಚಟ್ನಿ ಅಂತೀವಿ. ವೆರಿ ಸಿಂಪಲ್. ಇದಕ್ಕೆ ತುಪ್ಪ ಬೇಕಂದರೆ ಹಾಕ್ಕೊಂಡು ತಿನ್ಬೋದು, ಎಣ್ಣೆ ಬೇಕಂದರೆ ಹಾಕ್ಕೊಂಡು ತಿನ್ಬೋದು. ಇಷ್ಟ ಇದ್ದವರು ಸಣ್ಣ ಈರುಳ್ಳಿ ಹೆಚ್ಕೊಂಡು ಅನ್ನಕ್ಕೆ ಪಚ್ಚಡಿಗೆ ನೆಂಚ್ಕೊಂಡು ತಿನ್ಬೋದು. ಆರ್ ಬೆಳ್ಳುಳ್ಳಿ ಆಲ್ಸೋ, ನಿಮ್ಮ ಇಷ್ಟ. ಇಷ್ಟೇ, ಗೋಂಗೂರ ಚಟ್ನಿ ರೆಡಿ, ಹುಳಿ ಸೊಪ್ಪು ಚಟ್ನಿ ರೆಡಿ. ದಿಸ್ ಈಸ್ ಮೈ ವಿಡಿಯೋ ಟುಡೇಸ್.